ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮಾರಣ ಹೋಮವೇ ನಡೀತಾ ಇದೆ. 15 ಲಕ್ಷ ಸಾಲ ಮಾಡಿದ್ದ ಕಿರುಕುಳಕ್ಕೆ ಆತ್ಮಹತ್ಯೆ, ಸಾಲು ಸಾಲು ಸೂಸೈಡ್ ಬಳಿಕ ಎಚ್ಚೆತ್ತ ಸರ್ಕಾರ. ಸಿಎಂ ನೇತೃತ್ವದಲ್ಲಿಂದು ಮಹತ್ವದ ಸಭೆ. ಇದೆಲ್ಲವನ್ನ ನೋಡೋಣ ಫೈನಾನ್ಸ್ ಪಾಲಿಟಿಕ್ಸ್ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಗಾವಿ ತಾಲೂಕು ತಾರಿಹಾಳ್ ಗ್ರಾಮದ ಗಣಪತಿ ಲೋಹಾರ್ ಮನೆ ಕಟ್ಟೋದಕ್ಕೆ 5 ಲಕ್ಷ ಸಾಲ ಮಾಡಿದ್ರು. 3,50,000 ರೂಪಾಯಿ ಹಣ ಪಾವತಿಸಿದ್ದಾರೆ. ಆದರೆ ಮತ್ತೆ 7 ಲಕ್ಷ ಹಣ ಕಟ್ಟಿ ಅಂತ ಫೈನಾನ್ಸ್ನವರು ಟಾರ್ಚರ್ ಆರಂಭಿಸಿದ್ದಾರೆ. ಮಗಳ ಹೆರಿಗೆ ಆಗಿದ್ರಿಂದ ಖರ್ಚಿಗೆ ಬಿದ್ದಿದ್ದ ಗಣಪತಿ ಹಣ ಪಾವತಿಸಿಲ್ಲ. ಹೀಗಾಗಿ ಬಾಣಂತಿ 1 ತಿಂಗಳ ಹಸುಗೂಸು ಸೇರಿದಂತೆ ಎಲ್ಲರನ್ನೂ ಮನೆಯಿಂದ ಹೊರಗಡೆ ಹಾಕಿ ಮನೆ ಸೀಸ್ ಮಾಡಿದ್ದಾರೆ. ಬಾಣಂತಿ ಹೊರಹಾಕಿ ಅಮಾನವೀಯವಾಗಿ ವರ್ತಿಸಿದ ಬಗ್ಗೆ ಟಿವಿ9 ವರದಿ ಮಾಡ್ತಾ ಇದ್ದಂತೆ ಅಲರ್ಟ್ ಆದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಆಪ್ತ ಸಹಾಯಕನ ಮೂಲಕ ಸಂಧಾನ ಮಾಡಿಸಿದ್ದಾರೆ. ಬೀಗ ತೆರವಿಗೆ ಸಿಬ್ಬಂದಿ ಒಪ್ತಾ ಇದ್ದಂತೆ ಬಾಣಂತಿ ಮನೆಗೆ ಮರಳಿದ್ದಾರೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದ ಯಲ್ಲವ್ವ ಕುರಕುಂದ 5 ವರ್ಷದ ಹಿಂದೆ ಇಕ್ವಿಟಾಸ್ ಫೈನಾನ್ಸ್ನಲ್ಲಿ 8 ಲಕ್ಷ ಸಾಲ ಮಾಡಿದ್ದಾರೆ. ಈಗಾಗಲೇ 9 ಲಕ್ಷ ಪಾವತಿಸಿದ್ದಾರೆ. ಆದರೆ ಇನ್ನೂ 4 ಲಕ್ಷ ಕಟ್ಟಿ ಅಂತ ಟಾರ್ಚರ್ ನೀಡಿರುವ ಫೈನಾನ್ಸ್ ಸಿಬ್ಬಂದಿ ಮನೆಯವರ ಜಮೀನಿಗೆ ಹೋಗಿದ್ದಾಗ ಮನೆಗೆ ಬೀಗ ಜಡಿದಿದ್ದಾರೆ. ಸಾಲು ಸಾಲು ಘಟನೆಗಳ ಬಳಿಕ ಜಿಲ್ಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮಧ್ಯವರ್ತಿಗಳು ಹೋಗಿ ಮಾಡಿದ್ದಾರೆ ಅಂತ ಇವರ ಹೆಸರು ಹೇಳಿಕೊಂಡು ಯಾರು ಈ ದುಡ್ಡನ್ನು ಡೆಪಾಸಿಟ್ ತಗೊಂಡಿದ್ದಾರೆ ಅವರೇ ಬಂದು ಈ ಕಾಟ ಕೊಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ನಾಗಪ್ಪ ಗುಂಜಾಳ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಿರಾಣಿ ಅಂಗಡಿ ನಡೆಸೋದಕ್ಕೆ ಬ್ಯಾಂಕ್ ಮತ್ತು ವಿವಿಧ ಮೈಕ್ರೋ ಫೈನಾನ್ಸ್ನಲ್ಲಿ 15 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಆದರೆ ತೀರಿಸಲಾಗದೆ ಮನನೊಂದು ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಮಗ ಒಬ್ಬನೇ ಮಗನ್ ಬಿಟ್ಟು ಅಡ್ಡಾಡ್ಬೇಕಾಗಿದ್ರೆ ಅವ್ರು ಕರ್ಕೊಂಡು. ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ಗದಗ ನಗರದ ಎಪಿಎಂಸಿ ಆವರಣದ ಹಬೀಬ್ ಕ್ಯಾಂಟೀನ್ ಮಾಲೀಕ ಪರಶುರಾಮ್ ಹಬೀಬ್ ಕುಟುಂಬ ಸಮೇತ ಊರು ಬಿಟ್ಟು ಪರಾರಿಯಾಗಿದ್ದಾರೆ. ಆದರೆ ಮನೆಯಲ್ಲಿ ಇದ್ದ ಶ್ವಾನ ಈಗ ಅನಾಥವಾಗಿದೆ. ಹಬೀಬ್ ಕ್ಯಾಂಟೀನ್ ಬಳಿನೇ ಕುಳಿತು ಸಾಕು ನಾಯಿ ಮಾಲೀಕನ ಬರುವಿಕೆಗಾಗಿ ಕಾಯ್ತಾ ಇದೆ.